ನಮಸ್ಕಾರ. ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕೆಪಿಸಿಸಿ ವಕ್ತಾರರಾದ ಎಸ್ಎಂ ಪಾಟೀಲ್ ಗಣಿಹಾರ ಇವರ ನೇತೃತ್ವದಲ್ಲಿ ಖಾಸಗಿ ಹೋಟೆಲೊಂದರಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡ್ತಾಯಿರಿ ಹೊನ್ನಕಿರಣ ನ್ಯೂಸ್ ಕರ್ನಾಟಕ. ಮತ್ತು ಮೋದಿಯವರ 12 ವರ್ಷಗಳ ಪ್ರಧಾನಮಂತ್ರಿಗಳು ಆಗಿದ್ದು ಸ್ವಲ್ಪ ಹಿಂದಿನವರು ಶಾಂತಾರಿ ಸುಮಾರು 10 ವರ್ಷಗಳ ಹಿಂದೆ ಈ ನಗರದ ನವರತ್ನ ಹೋಟೆಲ್ನಲ್ಲಿ ಪಾಕಿಸ್ತಾನ ಧ್ವಜ ವಿಷಯ ಕುರಿತು ಒಂದು ಪತ್ರಿಕಾಗೋಷ್ಠಿ ನಡೀತಾಯಿತ್ತು. ಆವಾಗ TV9 ರಿಪೋರ್ಟರ್ ಆದಂಥ ಬಾಲಚಂದ್ರ ರೂಗಿ ಅವರು ನನಗೊಂದು ಪ್ರಶ್ನೆ ಕೇಳಿದ್ರು. ಮದರಸಾಗಳಲ್ಲಿ ಉಗ್ರವಾದ ತರಬೇತಿ ಕೊಡ್ತಾರಂತಲ್ಲ, ನಿಮ್ಮದೇನು ವಿಚಾರ ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ದೇಶದಲ್ಲಿರುವ ಎಲ್ಲ ಮದರಸಾಗಳು ಸಂಘಗಳು ನೋಂದಣಿ ಆಗಿದ್ದಾವೆ. ಎಲ್ಲ ಮದರಸಾಗಳ ಮುಂದೆ ಬೋರ್ಡ್ ಇದೆ, ನಾಮಫಲಕ್ಕಿದೆ, ಅಲ್ಲಿ ಒಳಗೇನು ಚಟುವಟಿಕೆ ಇದೆ ಅನ್ನೋದು ಆ ಬೋರ್ಡ್ದಲ್ಲಿ ಬರೆದಿದ್ದಾರೆ. ಮತ್ತು 100 ಸಲ ಪೊಲೀಸರು ಆ ಮದರಸಾಗಳ ಮೇಲೆ ಛಾಪ ಹೊಡೆದು ತಪಾಸಣೆ ಮಾಡಿದ್ದಾರೆ, ಏನೂ ಸಿಕ್ಕಿಲ್ಲ. ಆದರೆ RSS ಸಂಘಟನೆಯ ನೋಂದಣಿ ಇವತ್ತಿಗೂ ಆಗಿಲ್ಲ. RSS ಸಂಘಟನೆ ಕಚೇರಿಗಳೆಲ್ಲದಾವ ಗೊತ್ತಿಲ್ಲ. ನಾಗಪುರದಿಂದ ಬಿಜಾಪುರದವರೆಗೆ, ಹಳ್ಳಿವರೆಗೆ ಅವ್ರು ತರಬೇತಿ ಎಲ್ಲಿ ಕೊಡ್ತಾರ, ಏನು ಗುಪ್ತ ತರಬೇತಿ ಯಾಕೆ ಕೊಡ್ತಾರೆ ಅವರು, ಯಾವುದೂ ಏನು ಅವರು ಸಾರ್ವಜನಿಕವಾಗಿ ಮಾಡೋದಿಲ್ಲ. ಅಂದಾಗ ಯಾರು ಯಾವ ತರಬೇತಿ ಕೊಡ್ತಾರೋದು ನೀವೇ ನಿರ್ಣಯ ಮಾಡ್ರಿ ಅಂತ ಹೇಳಿದ್ದೆ ಅವಾಗ ನಾನು. ಅದೇ ಪ್ರಶ್ನೆಯನ್ನು ನಮ್ಮ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಗೃಹ ಮಂತ್ರಿಗಳಾದ ಪ್ರಿಯಾಂಕಾ ಖರ್ಗೆ ಅವರು ಇವತ್ತ RSS ಮುಂದೆ ಇಟ್ಟಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸುಮಾರು 2 ವರ್ಷಗಳಿಂದ ಅದು ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಇವತ್ತು ಅವರಲ್ಲಿ ಅವರು ಗೃಹ ಖಾತೆಗೆ ನೇಮಕ ಆಗಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ಒಂದು ಸಂಘಟನೆ ಅಂದ ಮೇಲೆ ಅದು ನೋಂದಣಿ ಆಗಬೇಕು, ಭಾರತ ದೇಶದ ಕಾನೂನಿನ ಪ್ರಕಾರ ನೋಂದಣಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ CT ರವಿ ಅವರು, ಅಶೋಕ್ ಅವರು, BJP ನಾಯಕರು ನೋಂದಣಿ ಅವಶ್ಯಕತೆ ಇಲ್ಲ, ನೋಂದಣಿ ಯಾಕೆ ಮಾಡಬೇಕು? ಹಂಗಾದ್ರೆ ಈ ರಾಷ್ಟ್ರದ ಕಾನೂನು ಅವರಿಗೆ ಅಪ್ಲೈ ಆಗಲ್ವಾ? ಸಂಘ ಅಂದಮೇಲೆ ಸಂವಿಧಾನ ಪ್ರಕಾರ, ಕಾನೂನು ಪ್ರಕಾರ ಅದು ನೋಂದಣಿ ಆಗಬೇಕು. ಇವರು ಸಂವಿಧಾನದ 19C ಹೇಳ್ತಾರೆ. ಅದು ಏನು ಹೇಳ್ತಂದ್ರೆ, ಯಾರ್ಯಾರು ತಮ್ಮದು ಏನಿದ್ರೆ ಆಚರಣೆ ಇದ್ರೆ ಮಾಡಬೇಕು. ಆದರೆ ಇನ್ನೊಂದು ಕಡೆ ಅದು ಇನ್ನೊಂದು ಕಲಂ ಹೇಳ್ತಾ ಇಲ್ಲ. ಅವರು ಸಂಘ ಅಂತ ವಿಚಾರ ಬಂದಾಗ ಅದು ನೋಂದಣಿ ಆಗಬೇಕು ಅನ್ನೋದು ಕಾನೂನಲ್ಲಿದೆ, ಸಂವಿಧಾನದಲ್ಲಿದೆ. ಅದು ಓದಿ ಹೇಳ್ತಾ ಇಲ್ಲ ಅವರು. ಬರೀ 19C ಒಂದು ಹೇಳಿ ಜನರಿಗೆ ಕಣ್ಣಿಗೆ ಮಣ್ಣು ಎರಚಬೇಕಂತಾಗುತ್ತೆ. ಆಮೇಲೆ ಈ CT ರವಿ, ಅಶೋಕ, BJP ನಾಯಕರುಗಳು ಯಾಕೆ ಹೇಳ್ತಾ ಇದ್ದಾರೆ ಉತ್ತರ ಈ ಪ್ರಶ್ನೆಗೆ, ಗೃಹ ಮಂತ್ರಿಗಳ ಪ್ರಶ್ನೆಗೆ? ಜಿಗಳೆಲ್ಲ ಹೋದ್ರು, ಸಂತೋಷ್ ಜಿ, ರಾಮ್ ಜಿ, ಮಾಧವ್ ಜಿ, ಈ ಜಿಗಳು ಯಾಕೆ ಉತ್ತರ ಹೇಳ್ತಾ ಇಲ್ಲ? RSS ಮುಖ್ಯಸ್ಥರಾದಂಥ ಜಿಗಳು ಇವರೇ ಜಿ ಹೇಳ್ಕೊಳ್ಳೋದು. ಇವ್ರ್ಯಾಕೆ ಉತ್ತರ ಹೇಳ್ತಾ ಇಲ್ಲ? ಇವ್ರ್ಯಾಕೆ ಹೊರಗೆ ಬರ್ತಾ ಇಲ್ಲ? ಇವ್ರ್ಯಾಕೆ ಕತ್ತಲೆಯಲ್ಲಿ ಕೂತು ಆಟ ಆಡ್ತಾ ಇದ್ದಾರೆ? ಅವ್ರು ಉತ್ತರ ಹೇಳ್ಬೇಕಲ್ಲ. RSS ಸಂಘಟನೆ ಉತ್ತರ ಹೇಳಬೇಕು. RSSಗೆ ಪ್ರಶ್ನೆ ಮಾಡಿದ್ದಾರೆ ಗೃಹ ಮಂತ್ರಿಗಳು, RSSಗೆ ಹೇಳಿದ್ದಾರೆ ನೋಂದಣಿ ಮಾಡಿಕೊಳ್ಳಿ ಅಂತ ಹೇಳಿ. ಅದು ಬಿಟ್ಟು ಇವರು ಉಡಾಪಿ ಮಾತುಗಳನ್ನು ಹೇಳೋದು. ಅವರ ಅಪ್ಪ ಗೃಹ ಮಂತ್ರಿ ಇದ್ದಾಗ ಏನು ಮಾಡೋಕ್ಕಾಗಿಲ್ಲ, ಮಗನಿಗೆ ಏನು ಮಾಡೋಕ್ಕಾಗ್ತದೆ ಅಂದ್ರೆ ನೀವು ದೇಶದ ಕಾನೂನಿಗೆ ವಿರುದ್ಧವಾಗಿ ಹೋಗ್ತೀರಿ, ಸಂವಿಧಾನ ಒಪ್ಕೊಳ್ಳೋದಿಲ್ಲ ಅಂತ ಅರ್ಥ ಆಯ್ತು. ಸಂವಿಧಾನ ಪ್ರಕಾರ ನಡಿ ಅಂತ ಅವ್ರು ಹೇಳಿದ್ರೆ ಇವ್ರು ಯಾರು ಹೇಳಾಕ ನಾವು ಮಾಡಂಗಿಲ್ಲ? ನೀವು ಇವತ್ತಿಗೂ ಸಂವಿಧಾನ ಒಪ್ಕೊಂಡಿಲ್ಲ RSSದವರು.
ಈ ದೇಶದ ಸಂವಿಧಾನ ಒಪ್ಕೊಳ್ಳೋಕೆ ತಯಾರಿಲ್ಲ. ನೀವು ಮನುವಾದವನ್ನು ಒಪ್ಪಿಕೊಂಡವರು, ಮನುವಾದವನ್ನು ಆಚರಣೆ ತರಬೇಕಂತ ಹೇಳ್ತಾ ಇದ್ದೀರಿ ನೀವು. ಆ ಉದ್ದೇಶ ಇದೆ ನಿಮ್ಮದು. ಅವರು ಇವತ್ತ ಧೈರ್ಯವಾಗಿ ನಿಂತು RSS ನೋಂದಣಿ ಆಗಲಿಕ್ಕೆ ಬೇಕು ಅಂತ ಹೇಳ್ತಾ ಇದ್ದಾರೆ. 68 ಒಂದು ಕೇಂದ್ರ ಕಚೇರಿ ನಿಮ್ಮದು ನಾಗ್ಪುರದಲ್ಲಿದೆ. 68,000 ಶಾಖೆಗಳು ಇಡೀ ಜಗತ್ತಿನಾದ್ಯಂತ. ಅವಕ್ಕೆ ನೋಂದಣಿ ಬೇಡ, ಅವಕ್ಕೊಂದು ಅಡ್ರೆಸ್ ಬೇಡ, ಅವಕ್ಕೊಂದು ಅದ್ರ ಡೀಟೇಲ್ಸ್ ಬೇಡ, ಅಡಿಟ್ ಬೇಡ. ಜನ ನಮಗೆ ದೇಣಿಗೆ ಕೊಡ್ತಾರಂತ ಹೇಳ್ತಾ ಇದ್ದಾರೆ. ದುಡ್ಡು ದೇಣಿಗೆಗೂ ಲೆಕ್ಕ ಕೊಡ್ಬೇಕಲ್ಲ ಈ ದೇಶದಲ್ಲಿ. ಎಲ್ಲ ಗುಡಿ ಗುಂಡಾರ ದರ್ಗಾ ಮಸೀದಿಗಳಿಗೆ ದೇಣಿಗೆ ಕೊಟ್ಟಿದ್ದಕ್ಕೆ ಲೆಕ್ಕ ಕೊಡ್ತಾರೆ ಅವರು ವರ್ಷ ವರ್ಷ. ನಿಮಗೆ ದೇಣಿಗೆ ಕೊಟ್ಟಿದ್ದಕ್ಕೆ ಯಾಕೆ ಲೆಕ್ಕ ಬೇಡ? ಒಟ್ಟಿನಲ್ಲಿ ಇವರಿಗೆ ಸಂವಿಧಾನ ಒಪ್ಪಿಕೊಳ್ಳೋ ಮನಸ್ಸಿಲ್ಲ. ಪ್ರಿಯಾಂಕಾ ಖರ್ಗೆ ಅವರನ್ನ ಟೀಕೆ ಮಾಡೋದು ಬಿಟ್ಟು ಇವರು RSS ಸಂಘಟನೆಯನ್ನು ನೋಂದಣಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳುತ್ತಾ, ಪ್ರಿಯಾಂಕಾ ಖರ್ಗೆ ಅವರ ಬೆಂಬಲಕ್ಕೆ ಇಡೀ ಸರ್ಕಾರ ನಿಂತಿದೆ, ಕಾಂಗ್ರೆಸ್ ಪಕ್ಷ ನಿಂತಿದೆ. ಇದು ಮಾಡುವವರೆಗೆ ಅವರು ಬಿಡುವುದಿಲ್ಲ ಅನ್ನೋ ಭರವಸೆನೂ ನಮಗಿದೆ. ಆಮೇಲೆ ಈ ದೇಶದಲ್ಲಿ 12 ವರ್ಷಗಳ ಕಾಲ ಮೋದಿಯವರು ಆಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಆಳಿದ್ದಾರೆ, ಇನ್ನೂ ಆಳಲಿ, ನಮ್ಮದೇನೂ ತಕರಾರಿಲ್ಲ. ಅವರು ಎಷ್ಟು ದಿನ ಜನ ಅವರಿಗೆ ಅಧಿಕಾರ ಕೊಡ್ತಾರೆ ಅಷ್ಟು ದಿವಸ ಆಳಲಿ. ಆದರೆ 12 ವರ್ಷಗಳ ಕಾಲ ಆಳದ ಮೇಲೆ BJP ಬೆಳೀತು, RSS ಬೆಳೀತು, ಆದರೆ ದೇಶ ಬೆಳೀಲೇ ಇಲ್ಲ. ದೇಶದ ಪರಿಸ್ಥಿತಿ ಇವತ್ತು ಅವನತಿ ಹೋಗಿಬಿಟ್ಟಿದೆ 12 ವರ್ಷಗಳ ಕಾಲ. BJP ಎಷ್ಟು ಬೆಳೆದಿದೆ ಅಂತ ಕೇಳಿದ್ರೆ, ಏಕ ನಂಬರ್ದಲ್ಲಿ 10,000 ಕೋಟಿ ಇವತ್ತು ಅದರ ಅಕೌಂಟದಲ್ಲಿದೆ. 10,000 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ ಅವ್ರು ಮೊನ್ನೆ. BJP ಬೆಂಬಲಿಗರು ಎಷ್ಟು ಬೆಳೆದಿದ್ದಾರೆ ಅಂದ್ರೆ ಸುಮಾರು 20 ಲಕ್ಷ ಕೋಟಿ ಅವ್ರ ಸಾಲಗಳು ಮನ್ನಾ ಆಗಿದ್ದಾವೆ. ಇಲ್ಲಿ ಸಾಲ ತಗೊಳ್ಳೋದು, ಲಾಸ್ ಆಗದಂತ ಹೇಳಿ ಮನ್ನಾ ಮಾಡಿಸೋದು, ಇನ್ನೊಂದು ಸಾಲ ತಗೊಳ್ಳೋದು, ಇನ್ನೊಂದು ಆಸ್ತಿ ಖರೀದಿ ಮಾಡೋದು ಸರ್ಕಾರದ್ದು. ಮೋದಿಯವರು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಅದ್ವಾನಿಯವರಿಂದ ಬೆಳೆದು ಅದ್ವಾನಿಯವರು ಮೂಲಿ ಗುಂಪು ಮಾಡಿ ಅದಾನಿಯವರನ್ನು ಬೆಳೆಸ್ತಾ ಇದ್ದಾರೆ. ಅದ್ವಾನಿಯವರಿಗೆ ಮೂಲಿ ಗುಂಪು ಮಾಡಿ ಅದಾನಿಯವರನ್ನು ಬೆಳೆಸ್ತಾ ಇದ್ದಾರೆ ಇವರು. ಬೆಲೆ ಏರಿಕೆ ಇವ್ರು ಬಂದ ತಕ್ಷಣ ಇಲ್ಲಿವರೆಗೆ ಎಷ್ಟು ಪ್ರಮಾಣ ಆಗಿದೆ ಅನ್ನೋದು ನೋಡ್ಬೇಕು. ಇವರು ಅದು ಹೇಳುತ್ತಾ ಇರಲ್ಲ. ಮೋದಿ 12 ವರ್ಷ ಆಳಿದ್ರು. ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡಿ. 56 ಇಂಚಿನ ಮೋದಿಯವರು ಇಸ್ರೇಲ್ದಲ್ಲಿ ಹೋಗಿ ಫಾದರ್ಲ್ಯಾಂಡ್ ಅಂದ್ರೆ ನಾವು ಇಸ್ರೇಲ್ದವ್ರದೇ ಇದ್ದೀವಿ, ನಾವು ಇಸ್ರೇಲ್ದೇ ನಮ್ಮ ತಂದೆ ಅನ್ನಂಗೆ ಒಪ್ಕೊಂಡು ಬಂದ್ರು ಇವರು. ಅದಕ್ಕೂ ಚಪ್ಪಾಳೆ ಬರೆಸೋದು, ಅದಕ್ಕೂ ಸಂತೋಷ ವ್ಯಕ್ತಪಡಿಸೋದು. ಈ ದೇಶದ ಮಾನವನ್ನ ಹರಾಜಿಗಿಟ್ಟಂತ ಮೋದಿಯವರು ಇಸ್ರೇಲ್ಗೆ ಫಾದರ್ಲ್ಯಾಂಡ್ ಅಂತ ಹೇಳಿದ್ರು. ಫಾದರ್ಲ್ಯಾಂಡ್ ಅಂತ ಹೇಳಿದ ಮರುದಿವಸನೇ ಅಲ್ಲಿ ಯುದ್ಧ ಪ್ರಾರಂಭ ಆಯಿತು. ಆ ಯುದ್ಧ ಪ್ರಾರಂಭ ಆದಾಗ ನಮಗೆ ಆ ಯುದ್ಧದ ಇಫೆಕ್ಟ್ ಇವತ್ತು ಆಗ್ತಾ ಇದೆ. ನಿನ್ನಿನ ದಿವಸ ಹೋರ್ಮುಜ್ ಜಲಸಂಧಿಯಲ್ಲಿ ಭಾರತದ ಹಡಗು ಪೆಟ್ರೋಲಿಯಂ ವಸ್ತುಗಳನ್ನ ಗ್ಯಾಸನ್ನು ಹೊತ್ಕೊಂಡು ಬರುವಾಗ ಅಮೆರಿಕ ಸೇನೆ ಅದರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 3 ಜನ ನಮ್ಮ ಸೈನಿಕರು ಸತ್ತಿದ್ದಾರೆ. ತುಟಿ ಬಿಚ್ಚಲ್ತಾ ಇರಲ್ಲ ನಮ್ಮ ಭಾರತದ ಭವ್ಯ ದೇಶದ ಪ್ರಧಾನಿ, ವಿದೇಶ ಮಂತ್ರಿ ತುಟಿ ಬಿಚ್ಚಿಲ್ಲ, ವಿದೇಶ ಕಚೇರಿ ಅಧಿಕಾರಿಗಳು ತುಟಿ ಬಿಚ್ಚಲಿಲ್ಲ. ನೀವು ಟ್ರಂಪ್ಗೆ ಹೆದರಿ ಕೂತಿದ್ದೀರಿ. ಇರಾನ್ ಇವತ್ತು ಹೋರಾಟ ಮಾಡ್ತಾ ಇದೆ. ಭಾರತ ದೇಶದ ಹಡಗಿ ಉಳಿಸಲಿಕ್ಕೆ ಇರಾನ್ ದೇಶದ ಸೈನಿಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪತ್ರಿಕೆಗಳು ಬಂದಿದೆ. ಟ್ರಂಪ್ಗೆ ಹೆದರಿ ಆಡಳಿತ ನಡೆದಿದೆ ನಮ್ಮ ದೇಶದ್ದು. ಇಸ್ರೇಲ್ಗೆ ಹೆದರಿ ಆಡಳಿತ ನಡೆದಿದೆ. 56 ಇಂಚ್ ಪ್ರಧಾನಮಂತ್ರಿ. ನೆಹರು ಅವರಿಗೆ ಮೋದಿ ಅವರಿಗೆ ತುಲನೆ ಮಾಡ್ತಾ ಇದ್ದೀರಿ ನೀವು. 12 ವರ್ಷದ ವರ್ಷಾಚರಣೆ ಮಾಡಕ್ಕೆ ಹೋಗಿ 17 ವರ್ಷ ನೆಹರು ಅವರು ಈ ದೇಶವನ್ನು ಆಳಿದ್ದಾರೆ, ನೆನಪಿಡ್ಬೇಕು ನೀವು.
ಇಲ್ಲ ಅವರು ಆರಿಸಿ ಬಂದಿದ್ದು 12 ವರ್ಷ. ನೀವು ಎಂದು ಆರಿಸಿ ಬಂದ್ರಿ? ನೀವು ಗುಜರಾತ್ ಡೈರೆಕ್ಟ್ ಹೋಗಿ ಮುಖ್ಯಮಂತ್ರಿ ಆಗಿರಿ. ನಿಮ್ಗೆ ಯಾವುದು ಚುನಾವಣೆ ಗುರುತಿರ್ಲಿಲ್ಲ. ನೀವು ಭಿಕ್ಷಾ ಬೇಡಿ ತಿಂತ ಇದ್ರಿ ತಿರುಗಾಡಿ. ಅಂಥವ್ರನ್ನ ಅದ್ವಾನಿಯವ್ರು ಒಯ್ದು ನಿಮ್ಮ ಮುಖ್ಯಮಂತ್ರಿ ಮಾಡಿದ್ರು. ನೀವು ಡೈರೆಕ್ಟೇ ಮುಖ್ಯಮಂತ್ರಿ ಆದ್ರಿ. ನೀವು ಹೋಗಿ ಆರಿಸಿ ಬಂದಿದ್ರಿ? ನಿಮ್ಮ ಪ್ರಧಾನಿಗಳು ಆರಿಸಿ ಬಂದಿದ್ರಾ? ಅದನ್ನು ಬಿಜೆಪಿ ಹೇಳೋದು. ಹೀಗೆ ವಿಚಾರಗಳು ಡೈವರ್ಟ್ ಮಾಡೋಕ್ಕೆ ನೀವು ಈ ಥರ 12 ವರ್ಷ ಮೋದಿ ಅಂತ ಹೇಳಿ ನೀವು ಮಾಡ್ತಾ ಇದ್ದೀರಿ. RSS ಬೆಳೆದಿದೆ, ಬಿಜೆಪಿ ಬೆಳೆದಿದೆ, ದೇಶ ಬಡವಾಗಿದೆ. ಒಬ್ಬ ಪ್ರಧಾನಮಂತ್ರಿ ನೋಟ್ ಬ್ಯಾನ್ ಆದೇಶ ಮಾಡಿ ಇದು ಫೇಲ್ ಆದ್ರೆ ನನಗೆ ಈ ದೇಶದ ಯಾವುದೇ ಸರ್ಕಲ್ದಲ್ಲಿ ನಿಂದಿಸಿ ಸುಟ್ಟು ಬಿಡ್ರಿ ಅಂತ ಹೇಳಿ ಪ್ರಧಾನಮಂತ್ರಿ ಬಾಯಿಂದ ಬರಂತ ಮಾತುಗಳಾಗಿಲ್ಲ. ಗೌರವಾನ್ವಿತ ಪ್ರಧಾನಮಂತ್ರಿ ಈ ಥರ ಮಾತಾಡ್ಬೇಕಾ? ಎಂಥ ನಾಚಿಕೆಗೇಡಿನ ವಿಷಯ ಇಲ್ಲ. ಇವು ಫೇಲ್ ಆಯ್ತಪ್ಪ. ಏನು ಮಾಡಿದ್ರಿ? ಫೇಲ್ ಆಗಿದ್ದಕ್ಕೆ ಕರೋನಾ ಬಂತು, ಚಪ್ಪಾಳೆ ಬಾರಿಸಂದ್ರಿ, ತಾಟ್ ಬಾರಿಸಂದ್ರಿ, ಅಲ್ಲಿ ಫೇಲ್ ಆದ್ರಿ. 20 ಲಕ್ಷ ಕೋಟಿ ರೂಪಾಯಿ ಬೋಗಸ್ ಹಂಚ್ತೀವಿ ಅಂತ ಹೇಳಿ ಸುಮ್ಮನೆ ಈ ದೇಶದ ಅರ್ಥಮಂತ್ರಿ 5 ದಿವಸಗಳ ಕಾಲ ದಿನನಿತ್ಯ ಪತ್ರಿಕಾಗೋಷ್ಠಿ ಮಾಡಿ ಯಾವ್ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಹಂಚ್ತೀವಿ ಅಂತ ಹೇಳಿದ್ರು. 20 ಲಕ್ಷದ 1 ರೂಪಾಯಿನೂ ಬಿಡುಗಡೆ ಆಗಲಿ. ಒಂದು ದಿವಸನೂ ಇವ್ರು 12 ವರ್ಷನಾಗ ಪತ್ರಿಕೆಗಳ ಮುಂದೆ ಬಂದು ನಾ ಈ ಥರ ಮಾಡಿದ್ದೇನೆ, ನನ್ನ ಸಾಧನೆ ಈ ಥರ ತಿಳಿಯಲ್ಲ. 12 ವರ್ಷ ಪ್ರಧಾನಮಂತ್ರಿ ಸಾಧನೆ ಹೇಳ್ರಿ. ನೀರೂರವ್ರ ಸಾಧನೆ ನೋಡ್ರಿ. ನೀರೂರವ್ರ ಸಾಧನೆ ನೋಡಿ. ಜಗತ್ತಿನ ನಿರ್ಭರ್ಗ ಆಗುವಂತೆ 17 ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಅವರು. ದೊಡ್ಡ ದೊಡ್ಡ ದೇಶಗಳನ್ನು ಬಿಟ್ಟು ಅಲಿಪ್ತ ನೀತಿ ಮಾಡಿ, ಅಲಿಪ್ತ ರಾಷ್ಟ್ರಗಳನ್ನು ಸಂಘ ಮಾಡಿ ಅವರು ಪ್ರಭಾವವನ್ನು ಕುಗ್ಗಿಸಿದ್ರು. USSR, ಯುನೈಟೆಡ್ ಸ್ಟೇಟ್ಸ್ ಆಫ್ ರಷ್ಯಾ ಅಂತ ಒಬ್ಬ ದೇಶ ಇತ್ತು. ಇವತ್ತು ಕೇವಲ ರಷ್ಯಾ ಆಗಿದೆ ಅದು. ಆಮೇಲೆ ಅಮೇರಿಕಾ, ಇಂಥ ದೇಶಗಳು ಬಿಟ್ಟು ಅಲಿಪ್ತ ನೀತಿ ಮಾಡಿ, ಅಲಿಪ್ತ ರಾಷ್ಟ್ರ ಸಂಘ ಮಾಡಿ ಇವತ್ತು ಜಗತ್ತಿನಲ್ಲಿ ಜಾಗತಿಕವಾಗಿ ಭಾರತದ ಗೌರವವನ್ನು ಹೆಚ್ಚಿಸುವಂಥ ಕೆಲಸ ನೆಹರು ಮಾಡಿದ್ರು. ಎಂತಿಂಥ ಉದ್ಯಮಿಗಳು ಬಂದು, ಅಣೆಕಟ್ಟುಗಳು ಬಂದು, IIT ಬಂತು, NIT ಬಂತು, AIMS ಬಂತು, ದೊಡ್ಡ ದೊಡ್ಡ ಉದ್ಯಮಿಗಳು ಬಂದು, IIM ಬಂತು. ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತ ದೇಶ ಮುಂದಿತ್ತು. ಅದೆಲ್ಲ ಬಿಟ್ಟು ನೀವು ಕೇವಲ 12 ವರ್ಷ ನೆಹರು ಏನು ಮಾಡಿ, ಸ್ವಲ್ಪ ಪ್ರಜ್ಞೆ ಬೇಕು. ನೆಹರುಗೆ ಮತ್ತು ಮೋದಿಗೆ ತುಲನೆ ಮಾಡಕ್ಕೆ ಪ್ರಜ್ಞೆ ಇಟ್ಕೊಂಡು ಮಾತಾಡಿ. ಮೋದಿಯವರು ಪ್ರತಿ ಸಂಡೇ ಮನ್ ಕಿ ಬಾತ್ನಲ್ಲಿ ಯಾವ ದೇಶದ ಉದ್ಧಾರ ಮಾಡಿದ್ರಿ? 370 ವಿಧಿ ಕಾಶ್ಮೀರ ತೆಗೆದಿದ್ದು ಸಾಧನೆ ಡೆವಲಪ್ಮೆಂಟ್ ಆಯ್ತಾ? ರಾಮ ಮಂದಿರ ಕಟ್ಟದ ಕೂಡಲೇ ಇದು ಅಭಿವೃದ್ಧಿ ಆಯ್ತಾ ದೇಶದ್ದು? ಇನ್ನ 100 ಮಂದಿರ ಕಟ್ಟಿ ದೇಶದ ಅಭಿವೃದ್ಧಿ ಮಾಡಿ. ನೆಹರು ಪ್ರಭಾವಕ್ಕೂ ನೆಹರು ಈ ದೇಶ ಯಾವ್ದು ಎಲ್ಲಿಂದ ಎಲ್ಲಿಗೆ ತಗೊಂಡೋದ್ರು ಅದನ್ನು ನೋಡಿ. ಆದ್ರೆ ಮೋದಿಯವರು ದೇಶ ಎಲ್ಲಿಂದ ಎಲ್ಲಿಗೆ ತಂದ್ರು, ಡೌನ್ ತಂದ್ರು. ಎತ್ತರಕ್ಕೆ ಒಯ್ದಿದ್ರು ನೆಹರು ಅವರು. ನೀವು ಕೆಳಮಟ್ಟಕ್ಕೆ ತಂದಿದ್ದೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ಗೌರವವನ್ನು. ಅಂಥದನ್ನು ನೀವು 12 ವರ್ಷ ಆಗಿದೆ, ಇದು 12 ವರ್ಷ ಆಗ್ತದೆ, ಇನ್ನು 12 ವರ್ಷ ಆಗ್ತದೆ ಹಿಂಗೆ. ಆದ್ರೆ ಸಾಧನೆ ಹೇಳಿ, ಒಂದಾದ್ರೂ ಹೇಳಿ. ನೆಹರು ಮಾಡಿದ ಈಕ್ವಲ್ ಆಗಂತ ಒಂದಾದ್ರೂ ಸಾಧನೆ ಹೇಳಿ. ನಮ್ಮ ಮಾರುವುದಾಗೆ ಅದು ನಿಮ್ಮ ಕೆಲಸ ಎಲ್ಲ. ಅವ್ರು ಏನೇನು ಎಲ್ಲ ಮಾಡಿದ್ರು ಎಲ್ಲ ಮಾರ್ತಾ ಇದ್ದೀರಿ. ಒಂದು ಸರ್ಕಾರಿ ಸ್ವಾಮ್ಯದ ಉದ್ಯಮಗಳನ್ನು ಮಾರ್ತಾ ಇದ್ದೀರಿ. ಇದರ ಮಂಚೂಣಿಯೊಳಗೆ ನಿಂತು ನಮ್ಮ ಸಂಸದರಾದ ಜಿಗಜಿಣಗಿ ಅವರು 12 ವರ್ಷದ ಸಾಧನೆ, 12 ವರ್ಷದ ಮೆರವಣಿಗೆ ಮಾಡ್ತಾ ಇದ್ದಾರೆ. ನಿಮಗೆ 40 ವರ್ಷದ ಸಾಧನೆ ಕೇಳಿದ್ದೀವಿ ನಾವು. ನೀವು ನಮಗೆ ಇಬ್ರಾಹಿಂಪುರ ಬ್ರಿಡ್ಜ್ ಹೇಳಿದ್ರಿ. ಇಬ್ರಾಹಿಂಪುರ ಬ್ರಿಡ್ಜ್ ನೋಡಂತ ಹೇಳ್ರಿ ಅವನಿಗೆ ಅಂತ ಹೇಳಿದ್ರಿ. ಬಿಜಾಪುರ ನಗರ ಸುತ್ತಲ್ಲ 4 ಸರ್ಕಲ್ ಆಗ್ಯದಾವ, ಬೈಪಾಸ್ ಅಂತ ಹೇಳಿದ್ರಿ. 40 ವರ್ಷದ ಸಾಧನೆನಾ ಇದು? ನಮಗೆ ತೋರಿಸ್ತಾರೆ ನೀವು? ಹಿಂದಕ್ಕೆ ನಾವು ಸಣ್ಣವ್ರಿದ್ದಾಗ ಹಳ್ಳ್ಯಾಗ ಡಬ್ಬ ಹೊತ್ಕೊಂಡು ಬರ್ತಿರು. ಗರ್ದಿ ಗಮ್ಮತ್ತ ನೋಡು, ಶಾರ್ ಬಂಬೈ ನೋಡು, ಹೇಮಾ ಮಾಲಿಕ್ ಬಂದಾಳ ನೋಡು, ನರಗೀಸ್ ಬಂದಾನ ನೋಡು, ಧರ್ಮೇಂದ್ರ ಬಂದಾನ ನೋಡು, ಹಂಗೆ ಗರ್ದಿ ಗಮ್ಮತ್ ತೋರಿಸ್ತಾ ಇದ್ದೀರಿ ನಮ್ಗೆ. ಇಬ್ರಾಹಿಂಪುರ ಬ್ರಿಡ್ಜ್ ತೋರಿಸಿ ನೀವು ಹಾರಿಸಿ ಮಾತಾಡೋದು ಬಿಡ್ರಿ. ನೀವೇನು ನಮ್ಗಿಂತ ಭಾಳ ಭಾರಿ ಅಲ್ಲ. ನಮ್ಮ ಜೊತೆನೇ ಜನತಾ ಪಾರ್ಟಿಯಾಗಿದ್ದವರು, ಜನತಾ ದಳದಾಗಿದ್ದವರು ಇವತ್ತೇನೋ ಕೋಟಾದಾಗ ಹೋಗಿ ನೀವು MP ಆಗಿರಿ.
ಹಾರ್ಷ್ ಮಾತಾಡಿ ಏಕವಚನ ಮಾತಾಡೋದು ಇವೆಲ್ಲ ಬಿಟ್ಬಿಡ್ರಿ ನೀವು. ನಿಮ್ಗೆ ಅರುಮುರು ಹಿಡಿದು ಬಿಟ್ಟದ, ಈಗ ಅಧಿಕಾರ ಹೋಗ್ಬಿಟ್ಟದ. ನಿಮ್ಗೆ ಮಂತ್ರಿ ಆಗ್ಬೇಕಂತೀರಿ, ಮುಖ್ಯಮಂತ್ರಿ ಆಗ್ಬೇಕಂತೀರಿ, ಅರುಮುರು ಹಿಡಿದು ನಿಮ್ಗೆ. ಬೇರೆದವ್ರಿಗೂ ಗೌರವ ಇಟ್ಕೊಂಡು ಮಾತಾಡ್ರಿ. ನಿಮ್ಮ ಬಗ್ಗೆ ಭಾಳ ಗೌರವ ಇದೆ ನಮಗೆ. ನಾವು 10 ಸಲ ಹೇಳಿದ್ದೀನಿ ಮುತ್ಸದ್ದಿ ರಾಜಕಾರಣಿ ಒಳ್ಳೆ ರಾಜಕಾರಣಿ ಅಂತ. ಆದ್ರೆ ಈಗ ನೀವು ಪರ ದಾರಿ ಬಿಡ್ತಾ ಇದ್ದೀರಿ. ಅದಕ್ಕೆ ಬಿಜೆಪಿ ಏನಾರು ಮಾಡ್ತಾರೇನೋ ಅಂತ ಹೇಳಿ ಜನರಿಗೆ ಬೈತಾ ಇದ್ದೀರಿ, ವಿರೋಧ ಪಕ್ಷದವ್ರಿಗೆ. ನೀವು ಏನೂ ಮಾಡಲ್ಲ ಅವರು. ಅದಕ್ಕೆ ಮೋದಿ ಸಾಧನೆ ಏನೂ ಇಲ್ಲ. ಟ್ರಂಪ್ಗೆ ಹೆದರಿ, ಬೇರೆ ದೇಶಗಳಿಗೆ ಹೆದರಿ ಇವರು ಬಗ್ಗೆ ನಡೀತಾ ಇದ್ದಾರೆ. ಇದು ಸಾಧನೆ ಅಲ್ಲ. ಈ ದೇಶ ಅವನತಿಯತ್ತ ಹೋಗ್ತಾ ಇದೆ. ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಶೂನ್ಯ ಇದೆ. ಇಂಥದ್ದೊಂದು ಅಣೆಕಟ್ಟು ಹೇಳಿ, ಇವ್ರ ಪೀರಿಯಡದಲ್ಲಿ ಒಂದು ಅಣೆಕಟ್ಟು ಓಪನಿಂಗ್ ಆಗಿ, ಅಣೆಕಟ್ಟು ಅಡಿಪಾಯ ಹಾಕಿ ಓಪನಿಂಗ್ ಆಗ್ಯದ ಅಂತ ಹೇಳಿ. ಇವ್ರ ಕಾಲದಲ್ಲಿ ಕಟ್ಟಿದ ಎಲ್ಲ ಬ್ರಿಡ್ಜ್ಗಳು, ಎಲ್ಲ ಸಣ್ಣ ಪುಟ್ಟ ಅಣೆಕಟ್ಟುಗಳು ಬಿದ್ದು ಹೋಗಿದ್ದಾವೆ. ರಾಮ ಮಂದಿರ ಸೋರಾಕತ್ತೈತಿ. ಸಂಸತ್ ಭವನ ಹೊಸದು 22,000 ಕೋಟಿ ಖರ್ಚು ಮಾಡಿ ಕಟ್ಸಿದ್ರಿ. ಅದರ ಅವಶ್ಯಕತೆನೇ ಇರಲಿಲ್ಲ. ನೀವು ಯಾವ ಸಂಸತ್ ಭವನಕ್ಕೆ ಬಾಗಿ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಒಳಗೆ ಹೋಗಿದ್ರಿ, ಆ ಸಂಸತ್ ಭವನ ಇವತ್ತು ಹಾಳು ಕೋಟೆ ಮಾಡಿದ್ರಿ. 22,000 ಕೋಟಿ, ಅದು ಕರೋನಾದಲ್ಲಿ ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಇದ್ದಾಗ ಅಂತರ ಕಟ್ಟಿ ನೀವು ತೆಗಿದ್ರಿ, ಅದು ಸೋರ್ತಾ ಇದೆ. ನಿಮ್ಮದು ಯಾವುದೊಂದು ಸಾಧನೆ? ಕೆಲವು ಜನಗಳು, ಕೆಲವೇ ಪರ್ಸೆಂಟೇಜ್ ಜನರ, ಉಚ್ಚ ಜಾತಿಯವರ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಭವಿಷ್ಯದ ಸಲುವಾಗಿ ಶೂದ್ರರನ್ನ ಬಳಸಿಕೊಂಡು ಇವರ ಒಂದು ಸಾಮಾಜಿಕ, ಆರ್ಥಿಕ, ರಾಜಕೀಯ ಪ್ರಗತಿಗಾಗಿ ಹುಟ್ಟಿರ್ತಕ್ಕಂಥ ಒಂದು ಸಂಸ್ಥೆ. ಹಾಗಾಗಿ ಅದಕ್ಕೆ ಏನಾಗಿದೆ ಅಂದ್ರೆ, ಯಾವಾಗಲೂ ಕೂಡ ಅವರು ಯಾವುದೇ ಒಂದು ದೇಶದ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಭಾಗವಹಿಸಂಗಿಲ್ಲ. ಅವರು ಯಾವುದೇ ಒಂದು ರೈತರದ್ದು ಒಂದು ಏನೋ ಒಂದು ಸಮಸ್ಯೆ ಬಂದಾಗ ಭಾಗವಹಿಸಂಗಿಲ್ಲ. ಇಲ್ಲಿ ಮೊನ್ನೆ ನೀಟ್ ಹಗರಣ ಆಯ್ತು, ಇಷ್ಟೊಂದು ನೀಟ್ ಲೀಕ್ ಆಯ್ತು, ಒಂದಿನ ಎಲ್ಲೂ ಎಲ್ಲಾಗಿಲ್ಲ. ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ, ರೈತರಿಗೆ, ಕಾರ್ಮಿಕರಿಗೆ ಇವರು ಸಮಸ್ಯೆ ಬಂದಾಗ ಕೂಡ ಯಾವತ್ತೂ ಕೂಡ ಅವರು ಬೀದಿಗಿಳಿದು ಅಥವಾ ಯಾವುದೋ ಒಂದು ಸ್ಟೇಟ್ಮೆಂಟ್ ಸಹಿತ ಬರೋದಿಲ್ಲ, ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಮತ್ತು ಇವರೇನೋ ದೇಶಭಕ್ತಿ ಸಂಘಟನೆ ಅಂತಾರೆ. ದೇಶಭಕ್ತಿ ಅಂದ್ರೆ ಏನ್ರಿ? ಕಾನೂನು ಪ್ರಕಾರ ಮಾತಾಡೋಣ. ನಾವು ಕಾನೂನು ಪ್ರಕಾರ ಮಾತಾಡ್ತೇವೆ. ದೇಶಭಕ್ತಿ, ದೇಶ ಅಂದ್ರೆ ಒಂದು ಮೊದಲು ನಮ್ಮ ದೇಶದ ಧ್ವಜ ಇರ್ಬೇಕು. ಮುಂದೆ ನೀವೇನಾರ ದೇಶಭಕ್ತಿ ಪಾಠ ಹೇಳ್ಬೇಕಂದ್ರೆ ಆ ಧ್ವಜಕ್ಕೆ ಗೌರವ ಕೊಡಬೇಕು. ನಮ್ಮ ದೇಶದ ಧ್ವಜಕ್ಕೆ ಗೌರವ ಕೊಡಬೇಕು. ನಮ್ಮ ರಾಷ್ಟ್ರ ಗೀತೆಗೆ ಗೌರವ ಕೊಡಬೇಕು. ನಮ್ಮ ರಾಷ್ಟ್ರ ಒಂದು ನಾಯಕರಿದ್ದಾರೆ, ಅವ್ರಿಗೆ ಗೌರವ ಕೊಡಬೇಕು. ಇದನ್ನ ಗೌರವ ಕೊಡೋದು ಕಲಿಸಿದ್ರೆ ಇದಕ್ಕೆ ದೇಶಭಕ್ತಿ ಅಂತಾರೆ. ಇದನ್ನ ಬಿಟ್ಟು ನೀವೇನು ಮಾಡಿರಿ? 100 ವರ್ಷದ ನೀವೇನು ಮಾಡಿರಿ ಹೇಳ್ರಿ? ಬರೀ ದ್ವೇಷಭಕ್ತಿಯನ್ನು ಮಾಡಿರಿ. ದ್ವೇಷಭಕ್ತಿಯನ್ನು ಮಾಡಿದ್ರೆ ನೀವು ದ್ವೇಷವನ್ನು ಹುಟ್ಟುಹಾಕ್ತಕ್ಕಂಥ ಸಮಾಜದಲ್ಲಿ ದ್ವೇಷವನ್ನು ಹುಟ್ಟುಹಾಕ್ತಕ್ಕಂಥ ಈ ಶೂದ್ರರನ್ನ ಬಳಸಿಕೊಂಡು ಈ ಒಂದು ಸಮುದಾಯಕ್ಕೆ, ಉಚ್ಚ ಜಾತಿಯವರ ಒಂದು ಅನುಕೂಲಕ್ಕಾಗಿ ಮಾಡಿರ್ತಕ್ಕಂಥ ಇದೊಂದು ಸಂಸ್ಥೆ. ಬೇಕಾದ್ರೆ ನೋಡ್ರಿ, ನೀವು ಆನ್ ರೆಕಾರ್ಡ್ ಹೇಳ್ತೀನಿ ನಾನು. ಇದನ್ನ ಆನ್ ರೆಕಾರ್ಡ್ ಇದೆ. ಈಗ ಕೂಡ ಮೋದಿಯವ್ರ ಸರ್ಕಾರ ಸುಮಾರು 12 ವರ್ಷದಿಂದ ಇದೆ. ನಾಮಿನೇಟೆಡ್ ಸೀಟ್ಗಳು ರಾಜ್ಯಸಭಾ ಹಿಡ್ಕೊಂಡು ಯಾವುದೇ ಒಂದು ನಾಮಿನೇಟೆಡ್ ಸೀಟ್ ಹೈಯೆಸ್ಟ್ ನಂಬರ್ ಯಾರು ಯಾವ ಒಂದು ಸಮುದಾಯ ಪಡಿತಾ ಇದೆ ಅಂತಕ್ಕಂಥದ್ದು ನೋಡ್ರಿ. ನೀವು ಲೆಕ್ಕ ತೆಗೆದು ನೋಡ್ರಿ. ಹಿಂಗಿದೆ. ಹಿಂಗಾಗಿ ಏನಿದಲ್ಲ, ಇದನ್ನ ಜನಸಾಮಾನ್ಯರನ್ನ, ಶೂದ್ರರನ್ನ ಬಳಸಿಕೊಂಡು ಅವ್ರನ್ನ ಬಡದಾಡ್ಲಿಕ್ಕೆ ಹಚ್ಚಿ ಈ ದೇಶದಲ್ಲಿ ಒಂದು ಸಾಮಾಜಿಕ ಸಾಮರಸ್ಯವನ್ನು ಕದಡ್ತಕ್ಕಂಥ ಈ ಒಂದು ಸಂಸ್ಥೆ. ಈಗ ಹೇಳಿದ್ರು ಇವ್ರು ಎಲ್ಲೆಲ್ಲೋ ಸಂಸ್ಥೆಗಳದಾವು, ಅವ್ರು ಏನೋ ದ್ವೇಷಭಕ್ತಿ ಇದು ಮಾಡ್ತಾರೆ, ಏನ್ರಿ ಟ್ರೈನಿಂಗ್ ಕೊಡ್ತಾರೆ, ಅದು ಕೊಡ್ತಾರೆ. ಬೇಕಲ್ಲ ಒಂದು. ಯಾಕೆ ನೀವು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ನಿಮ್ಗೆ ಯಾಕೆ ಒಪ್ತಾ ಇಲ್ಲ? ಯಾಕೆ ದಲಿತರು ಬರೆದಿರ್ತಕ್ಕಂಥ ಸಂವಿಧಾನ ನಾವು ಬರೋದಿಲ್ಲ ಅಂತೀರೇನು? ಹೆಂಗೆ ನೀವು ಮನುವಾದವನ್ನ ಆಚರಣೆ ಮಾಡ್ತಾ ಇದ್ದೀರಿ? ನಮಗೆ ಯಾರೋ ಕಾನೂನು ನಾವು ಯಾವ ಹೇಳ್ತಾನೆ ಅವ್ರು ಅಪ್ ಮಾಡೋಕ್ಕಾಗಿಲ್ಲ, ಇವ್ರು ಅಪ್ ಮಾಡೋಕ್ಕಾಗಿಲ್ಲ. ಅರೆ, ಒಬ್ಬ ಸಂಸತ್ ಸದಸ್ಯನಾಗಿ ನೀನು ಅಂಬೇಡ್ಕರ್ ಅವರು ಬರೆದಿದ್ದಕ್ಕಾಗಿ ನೀವು ಸಂಸತ್ ಸದಸ್ಯರಾಗಿರಿ. ಮೊದಲ ನೆನಪಿಟ್ಕೋರಿ, ಅಂಬೇಡ್ಕರ್ ಜಿ ಅವರು ಬರೆದಿರ್ತಕ್ಕಂಥ ಅದರಿಂದ ನೀವು ಸಂಸತ್. ಇಲ್ಲಾಂದ್ರೆ ನೀವು ಎಲ್ಲಿರ್ತಿದ್ರಿ ಯಾರಿಗೆ ಗೊತ್ತಾ? ಎಲ್ಲಿರ್ತಿದ್ರಿ ನೆನಪು ಮಾಡ್ಕೋಬೇಕು ಫಸ್ಟ್. ಹಂಗಾಗಿ ಕಾನೂನಿಗೆ ಗೌರವ ಕೊಡಬೇಕು, ಸಂವಿಧಾನಕ್ಕೆ ಗೌರವ ಕೊಡಬೇಕು. ಅಕಸ್ಮಾತ್ ಈ BJP ಅವರು, RSS ನವರು ಕಾನೂನಿಗೆ ಗೌರವ ಕೊಡೋದೇ ಆಗಿತ್ತಂದ್ರೆ ನೇರವಾಗಿ ಅವ್ರು ರಿಜಿಸ್ಟರ್ ಮಾಡ್ತಿದ್ರು. ಅವರು ಮಾಡೋದಿಲ್ಲ. ಎಲ್ಲನೂ ಏನಂದ್ರೆ ಭೂಗತವಾಗಿ ಮಾಡ್ಬೇಕಂತ ಅವ್ರ ಉದ್ದೇಶ ಇದೆ. ಅವ್ರ ಚಟುವಟಿಕೆಗಳನ್ನು ಭೂಗತವಾಗಿ ಮಾಡ್ಬೇಕಂತಾರ ಅವರು. ಅದರ ಉದ್ದೇಶದಿಂದ ಅವರು ಯಾವುದೋ ರಿಜಿಸ್ಟರ್ ಮಾಡ್ತಾ ಇಲ್ಲ. ಹೀಗಾಗಿ ಈಗೇನು ಪ್ರಿಯಾಂಕಾ ಖರ್ಗೆ ಅವರು, ನಮ್ಮ ಗೃಹ ಸಚಿವರು, ಏನು ರಿಜಿಸ್ಟ್ರೇಷನ್ ಮಾಡ್ಬೇಕಂತ ಏನು ಹೇಳ್ತಾ ಇದ್ದಾರೆ, ಅದು ಸತ್ಯವಾಗಿದೆ, ಕರೆಕ್ಟ್ ಆಗಿದೆ. RSS ಅವರು ಸತ್ಯವಾಗಿದ್ರಂದ್ರೆ, ಈ ದೇಶದ ಪರವಾಗಿದ್ರಂದ್ರೆ, ನೀವು ಒಬ್ಬ ದಲಿತ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನೀವು ಬರಬಾರ್ದು ಅನ್ನುವಂಥ ನಿಮ್ದು ಮನುವಾದ ನಿಮ್ಮ ತಲೆಯೊಳಗೆ ಇರಲಿಲ್ಲ ಅಂದ್ರೆ ಮೊದಲೇ ನೀವು ರಿಜಿಸ್ಟರ್ ಮಾಡಬೇಕು. ಇದನ್ನ ನೀವು ನೋಡ್ಬೇಕಾಗಿದೆ ನಾವು. ಹಿಂಗಾಗಿ
ಈ RSS ಅಂತಕ್ಕಂಥದ್ದು ಮುಂದಿನ ದಿನಮಾನಗಳಾದರೂ ಜನರಿಗೆ ಸತ್ಯವನ್ನೇ ಹೇಳಬೇಕು, ಸಾಮರಸ್ಯವನ್ನು ಬೆಳೆಸಲಿಕ್ಕೆ ಏನಾದರೂ ದೇಶ ಸೇವೆ ಮಾಡುವ ಉದ್ದೇಶ ಇದ್ರೆ ಇವೆಲ್ಲ ಇಲ್ಲಪ್ಪ, ಈ ದೇಶದ ಪರವಾಗಿ ಏನೂ ಇಲ್ಲೇ ಇಲ್ಲ ಅಂದಮೇಲೆ ಇದು ಹೆಂಗೆ ದೇಶಭಕ್ತಿ ಸಂಘಟನೆ ಆಗ್ತದ್ರಿ? ಹೇಳ್ರಿ, ಆನ್ ರೆಕಾರ್ಡ್ ಹೇಳ್ರಿ. ಸುಮ್ಮನೆ ಅವ್ರು ಬಾಯಿ ಹಾರಿಕೆ ಬೊಮ್ಮಾಯಿ ಹೇಳ್ದ, ಅವ್ನು ಹೇಳ್ದ, ಸುಮ್ಮನೆ ಬಾಯಿ ಅದ್ಯಾಕೆ ರಿಜಿಸ್ಟರ್ ಮಾಡ್ಬೇಕು, ಇದ್ಯಾಕೆ ರಿಜಿಸ್ಟರ್. ನಿನ್ನೆ ಮೊನ್ನೆ ಒಂದಿಷ್ಟು ಜನ ಮುಸ್ಲಿಂ ಸಂಘಟನೆಗಳು ಹೇಳ್ದು, ಈ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸ್ರಿ, ಅದನ್ನ ಯಾರು ಕಡಿತಾರೋ ಅವ್ರಿಗೆ ಯಾರು ಇದು ಹತ್ಯೆ ಮಾಡ್ತಾರೋ ಅದನ್ನ ಶಿಕ್ಷೆ ಕೊಡ್ರಿ ಅಂತ ಹೇಳಿದ್ರೆ ಅದನ್ಯಾಕೆ ನಾವು ಮಾಡ್ಬೇಕು, ಅದನ್ನ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಏನು, ಇವ್ರಿಗೆ ಶಾಂತಿ ಬೇಕಾಗಿಲ್ಲ, ಸಾಮರಸ್ಯ ಬೇಕಾಗಿಲ್ಲ. ಸುಮ್ಮನೆ ಈ ಗೋವಿನ ಹೆಸರಿನೊಳಗೊಂದಿಟ್ಟು ರಾಜಕೀಯ ಮಾಡೋನು, ಹಿಂದೂ ಮುಸ್ಲಿಂ ಒಳಗೊಂದು ರಾಜಕೀಯ ಮಾಡೋನು, ರಾಜಕೀಯ ಮಾಡೋ ಸಲುವಾಗಿ ಅವ್ರ ಟಾಪಿಕ್ ಬಂದಾಗಿಬಿಡ್ತಾವೆ. ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿಬಿಟ್ರೆ ಇವರೆಲ್ಲರೂ ಗೋ ಕಡಿದನ್ನು ಬಂದ್ ಮಾಡಿದ್ರೆ, ಕಾನೂನು ಪ್ರಕಾರ ಬಂದ್ ಮಾಡಿಸಿದ್ರೆ ಇವ್ರ ಪಾಲಿಟಿಕ್ಸ್ ಬಂದಾಗ್ತೈತಿ. BJP RSSನವ್ರು ಪಾಲಿಟಿಕ್ಸ್ ರಾಜಕೀಯನೇ ಬಂದಾಗ್ತೈತಿ. ಹಾಗಾಗಿ ಈ RSS ಅಂತಕ್ಕಂಥದ್ದು ಯಾವುದೇ ಒಂದು ಶೂದ್ರರನ್ನ ಬಳಸ್ಕೊಂಡಂಥದ್ದು ಇಲ್ಲಿವರೆಗೂ ಕೂಡ ಯಾರೇ ಒಬ್ಬರು ಶೂದ್ರರನ್ನ ಅವರು RSS ಮುಖ್ಯಸ್ಥರನ್ನ ಮಾಡಿಲ್ಲ. ನೋಡ್ಕೊಳ್ಳಿ ನೀವು, ಅದು ಇರೋದೇ ಅದಕ್ಕೆ. ಅದು ಕೆಲವು ಪರ್ಸೆಂಟೇಜ್ ಜನರ ಸಲುವಾಗಿನೇ ಒಂದು ನಿರಂತರವಾಗಿ 100 ವರ್ಷದಿಂದ ಕೆಲಸ ಮಾಡ್ತದೆ, ಮುಂದಿನ 100 ವರ್ಷ ಮಾಡಿದ್ರು ಸಹಿತ ಇದನ್ನೇ ಮಾಡ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಕೆಲಸನೇ ಮಾಡ್ತಾರೆ ಗುಪ್ತವಾಗಿ, ಭೂಗರ್ಭದಾಗ ಆಗಲೇ ಹೇಳಿದ್ರಲ್ಲ, ಭೂಗತವಾಗಿ ಅವರು ಹೇಳ್ರಿ. ಅದು ನೋಂದಣಿ ಆಗಿರೋದು ಸ್ವತಂತ್ರ ಪೂರ್ವದಲ್ಲಿ 70 ವರ್ಷ ನೀವು ದೇಶದಲ್ಲಿ ಸುದೀರ್ಘಾವಧಿ ಆಡಳಿತ ನೀಡ್ರಿ. ಯಾಕೆ ನೀವು ಅದನ್ನ 20 ವರ್ಷದಿಂದ ಹೌದ್ರಿ, ನೀವ್ಯಾಕೆ ಇಷ್ಟು ವರ್ಷ ಆಳಿತಲ್ರಿ ಕಾಂಗ್ರೆಸ್ ಸರ್ಕಾರ? ಎಲ್ಲ ಕಾಲಕ್ಕೆ ಆಗಲ್ಲ, ಆಯಾ ಕಾಲಕ್ಕೆ ಆತಿರ್ತಾವ. ಯಾವಾಗ ಮಾಡೋರು ಈಗ ಮಾಡ್ತಾರ, ಪುರುಷತಿ ಮಾಡ್ರಿ. ಬ್ಯಾನ್ ಅಂದ್ರೆ ನಿಮ್ಮ ಉದ್ದೇಶ ಅದು ಬ್ಯಾನ್ ಮಾಡಿಸ್ಬೇಕಂತದ. ಇಲ್ಲ ಉದ್ದೇಶ ಬ್ಯಾನ್ ಮಾಡ್ಬೇಕಾಗ್ತದಲ್ಲ. ನಿಮ್ಮ ಕಾಂಗ್ರೆಸ್ ಅಲ್ಲೂ ಕೂಡ RSS ಇದ್ದಾರೆ, ಅದ್ರ ಬಗ್ಗೆ ಹೇಳಿ. ಕಾಂಗ್ರೆಸ್ ದವರು ಪ್ರಚೋದನೆ ಮಾಡಿ ಅದನ್ನ ಬ್ಯಾನ್ ಮಾಡ್ತಾರೆ. ನಿಮ್ಮ ಕಾಂಗ್ರೆಸ್ ಅಲ್ಲೂ RSS ಇದ್ದಾರೆ, ಅದ್ರ ಬಗ್ಗೆ ಹೇಳಿ. ಅವ್ರು ನಿಮ್ಗೆ ಚಾಲೆಂಜ್ ಹಾಕ್ಯಾರ, ತಾಕತ್ತಿದ್ರೆ ಮಾಡಿ ನೋಡ್ರಿ. ಮಾಡ್ಬರಲ್ಲ, ತಂದೆಗೆ ಆಲಾರ್ದವ್ರು ನಿಮ್ಗೇನ್ ಹಾಕ್ಯಾರ ಚಾಲೆಂಜ್ ಹಾಕ್ಯಾರ. ಅವರು ತಂದೆಗೆ ಆಗ್ಲಿಕ್ಕಿಲ್ಲ, ಆದ್ರೆ ಬಾಬಾ ಸಾಹೇಬ್ ಬರೋದು ಸಂವಿಧಾನ ಶಕ್ತಿ ಇದೆ, ಪ್ರಿಯಾಂಕಾ ಖರ್ಗೆ ಅಂತ ಶಕ್ತಿ ಇತ್ತಲ್ರಿ. ಇಷ್ಟ ದಿನ ಶಕ್ತಿನೇ ಇತ್ತಲ್ಲ, ಇಷ್ಟ ದಿನ ಇರ್ಲಿಲ್ಲ. ಕಾಂಗ್ರೆಸ್ ಆಡಳಿತ ಒಳಗೆ ಶಕ್ತಿ ಹೋಗ್ಬಿಡ್ತದ ಹೆಂಗ? ಅದ ಹೆಂಗ್ ಹೋಗ್ತದ್ರಿ? ಮತ್ತೆ ಈ ಮಾಡಲ್ಲ, ಈ 3 ವರ್ಷ ಆಡಳಿತ ಇತ್ತು. ಚುನಾವಣೆ ನೋಡ್ರಿ ಸರ್, ಸುಮಾರು ವಿಡಿಯೋ ಕಾಂಗ್ರೆಸ್ ಆದ್ರೆ ಪ್ರಿಯಾಂಕಾ ಖರ್ಗೆನಲ್ಲಿ RSS ಇಲ್ಲ. ಕಾಂಗ್ರೆಸ್ 50% RSS ಇರ್ಬೋದು. ಪ್ರಿಯಾಂಕಾ ಖರ್ಗೆನ್ ಒಳಗೆ ಏನಿದೆಯಲ್ಲ, ಪ್ರಿಯಾಂಕಾ ಖರ್ಗೆ ಏನಿದಾರಲ್ಲ ಅಲ್ಲಿ RSS ಇಲ್ಲ. ಕಾಂಗ್ರೆಸ್ ಅಲ್ಲ, RSS ಇಲ್ಲ ಅಂದ್ರೆ ಕಾಂಗ್ರೆಸ್ ಅಲ್ಲ? ಎಂತ ಪ್ರಶ್ನೆ ಇದೆ? RSS ಇಲ್ಲ ನಾ ಹೇಳ್ತಾ ಕಾಂಗ್ರೆಸ್ ಅಲ್ಲ ಅಂದ್ರೆ ಅಲ್ಲ. ಪ್ರಶ್ನೆ ಇರೋದು ಇಡೀ ಕಾಂಗ್ರೆಸ್ಗೆ. ಕಾಂಗ್ರೆಸ್ ನಲ್ಲೇ ಒಳಗಿಟ್ಕೊಂಡ್ರೆ ಹೊರಗಡೆ ಏನ್ ಬ್ಯಾನ್ ಮಾಡ್ತೀರಿ? ಏನಾಗಿದೆ ದೇಶದ ಪರಿಸ್ಥಿತಿ? ಕಾಂಗ್ರೆಸ್ ಸೇರದ BJP ಕಾಂಗ್ರೆಸ್ ಸೇರ್ಯಾರ. ಅವಕಾಶಕ್ಕೋಸ್ಕರ ಬಹಳ ಜನ ಅಲ್ಲಿ ಹೋಗಿ ಸೇರ್ಯಾರ, ಅವಕಾಶಕ್ಕೋಸ್ಕರ ಜನ ಇಲ್ಲಿ ಬಂದು ಸೇರ್ಯಾರ. ಎಲ್ಲ ಕಲಸು ಮೇಲೋಗರ ಆಗ್ಯಾವ ಎಲ್ಲ. ಮತ್ತೆ ಅದನ್ನ ತೆಗೆಯೋದು ಯಾವಾಗ? ಏನಿಲ್ಲ, ತಾನೇ ಹೋಗ್ತದ, ತಾನೇ ಹೋಗ್ತದ. ಮತ್ತಿಲ್ಲಿ ಒಂದ್ ಕಡೆ ಹಿಂದೆ ತಾನೇ ಹೋಗ್ತದ. ಹೋರಾಟನ RSS ವಿರುದ್ಧ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅಷ್ಟೇ ಮಾಡ್ಬೇಕು, ಕಾಂಗ್ರೆಸ್ ಅವ್ರು ಯಾರು ಮಾಡಂಗಿಲ್ಲ. ಅಲ್ಲ, ಪ್ರಿಯಾಂಕಾ ಗಾಂಧಿ ಮಾಡ್ತಾ ಇದ್ದಾರಲ್ವಾ, ಒಬ್ಬರೇ ಮಾಡ್ಬೇಕು. MB ಪಾಟೀಲ್ ನಿನ್ನೆ ಸರಿಯಾಗಿ ಉತ್ತರ ಹೇಳಿದಾರೆ, ಸಂತೋಷ್ ಲಾಡ್ ಹೇಳಿದಾರೆ, BK ಪ್ರಸಾದ್ ಅವ್ರು ಹೇಳಿದ್ದಾರೆ. MB ಪಾಟೀಲ್ ಅದು ನಂಗೆ ನೋಂದಣಿ ಆಗ್ಬೇಕು, ಯಾಕೆ ಆಗ್ಬಾರ್ದು? ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ್ದು ಸರಿ ಇದೆ ಅಂತ ಹೇಳಿದಾರು. ಅಲ್ರಿ, ನೋಂದಣಿ ಮಾಡಿಸ್ಕೊಳ್ಳೋ ಹಂತದಾಗ ಅದಾರ್ರಿ ಅವರು, ಹೇಳೋ ಹಂತದಾಗ ಅಲ್ಲ, ಅಧಿಕಾರದಾಗ ಅದಾರ ಅವರು. ನೋಟಿಸ್ ಉತ್ತರನೂ ತಗೋರಿ, ನೀವು ಎಲ್ಲಾರು ಬರೀ ಕೇಳಿದ್ರೆ ಉತ್ತರನೂ ತಗೋರಿ. ನಿಮ್ಮ ಉತ್ತರ ಎಲ್ಲ ಸ್ಪಷ್ಟ. ಸರ್ಕಾರ ನಿಮ್ದೇ ಅದ, ಆಯ್ತ್ರಿ, ಮಾಡ್ತಾರ. ಒಂದು ಅವಕಾಶ ಕೊಡ್ತಾ ಇದ್ದಾರೆ, ಅವಕಾಶ ಕೊಟ್ಟು ಮಾಡ್ತಾರೆ. ಅಧಿಕಾರಕ್ಕೆ ಬಂದ ರಾಜ್ಯದೊಳಗೆ ಅಧಿಕಾರಕ್ಕೆ ಬಂದ ಎಷ್ಟು ಅಧಿಕಾರಕ್ಕೆ ಬಂದ ತಕ್ಷಣ ಮಾಡ್ಬೇಕಂತಿಲ್ಲ. ಅವ್ರು ಗೃಹ ಮಂತ್ರಿ ಆಗಿ ಒಂದು ವಾರ ಆಗ್ಯಾರ. ಆದೇಶ ಮಾಡಿ ಬಾಯಿಗೆ ಹೇಳೋದು ಮಾಡ್ತಾರೆ, ಮಾಡೇ ಮಾಡ್ತಾರೆ. ಆದೇಶನೂ ಮಾಡ್ತಾರೆ, ಇವ್ರು ರಿಜಿಸ್ಟ್ರೇಷನ್ ಮಾಡ್ಕೊಳ್ದಿದ್ರೆ ಬ್ಯಾನು ಮಾಡ್ತಾರೆ. ಅಧಿಕಾರದಲ್ರಿ, ಇಲ್ಲಿ ನೋಡ್ರಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ದಿದ್ರೆ ಬ್ಯಾನು ಮಾಡ್ತಾರೆ. ಬರೀ ಆದೇಶ ಅಲ್ಲ, ನೀವು ಪಕ್ಷದಾಗ ಮಾಡ್ತಾರೆ. ಅವಕಾಶ ಬೇಕಲ್ಲ, ಹೇಳ್ರಿ ಯಾವಾಗ ಮಾಡ್ತಾರ? ಪ್ರಮಾಣ ವಚನ ತಗೊಂಡು ಒಂದು ವಾರ ಆಗಿಲ್ಲ, ಈಗ ಮಾಡೇಬೇಕ ಬಂದ್ ಕೂಡಲೇ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಘೋಷಣೆ ಯಾರು ಮಾಡಿಸ್ರಿ? ಅಲ್ಲ, ಇದು ಭಾಷೆ ಸಾಹೇಬ್ರು ಏನ್ ಹೇಳ್ಯಾರ, ಅವರು ನನಗೆ ವಿವರಣೆ ಕೊಡಿ, ನಾನು ನಿಮ್ಗೆ ಕೇಶವ ಕೃಪಾಕ್ಕೆ ಬರ್ತೀನಿ, ಅಲ್ಲೇ ಬೇಕಾದ್ರೆ ನನಗೆ ಉತ್ತರ ಕೊಡಿ, ಅಥವಾ ನೀವು ನನ್ನ ಹತ್ರ ಬರ್ರಿ ಅಂತ ಹೇಳ್ಯಾರ. ಲಿಖಿತವಾಗಿ ಕೊಟ್ಟಿದಾರ, ಮೌಖಿಕವಾಗಿ ಕೊಟ್ಟಿದಾರ? ಈಗ ಅವ್ರು ಮೌಖಿಕವಾಗಿ ಹೇಳಿದ್ದಾರೆ, ಲಿಖಿತವಾಗಿ ಕೊಡ್ತಾರೆ. ಅದು ಕೇಳಿಲ್ಲ ಅವ್ರಂದ್ರೆ ಬ್ಯಾನು ಮಾಡ್ತಾರೆ. ನಿಮ್ದೇ CM ನಮಸ್ತೆ ಸದಾ ವತ್ಸಲೆ ಸದನದೊಳಗೆ ನಿಂತ್ಕೊಂಡು ಹೇಳ್ತಾರೆ. ಇವತ್ತಿನ DK ಶಿವಕುಮಾರ್ ಅವರು ಅದಾರಲ್ಲ, ನಮಸ್ತೆ ಸದಾ ವತ್ಸಲೆ ಹೇಳಿ RSS ಗೀತೆ DK ಅವರು ಸರ್ ಅದು ಹೇಳಿದ್ದು
ಅವ್ರಿಗೆ ವ್ಯಂಗ್ಯವಾಗಿ ಹೇಳಿದ್ದು, ನೀವು ಈ ತರ ಹೇಳ್ತೀರಪ್ಪ ನೀವು ಹಾಡು ಅದ್ರ ಪ್ರಕಾರ ನಡೀರಿ ಅಂತ ಹೇಳಿದ್ದು ಅವ್ರಿಗೆ. ಇಲ್ಲ ಇಲ್ಲ ಇಲ್ಲ, ಅಭಿಮಾನದಿಂದ ಹೇಳಿದ್ದಲ್ಲ, ಅವ್ರು ನೀವು ಈ ತರ ಹೇಳ್ತೀರಿ ಅದ್ರ ಪ್ರಕಾರ ನಡೀರಿ ಅಂತ ಹೇಳಿದ್ದಾರೆ. ಸದಾ ವತ್ಸಲೆ ಸರ್ವೇ ಜನ ಹೇಳ್ತಿರಲ್ಲ, ಇದು ನೀವು ನಡೀರಿ ಅಂತ ಹೇಳಿದ್ದಾರೆ. ಅದು ಅವ್ರ ಹಾಡು ಅವ್ರಿಗೆ ಕೇಳಿಸಿದಾರ ಅವ್ರು ಹೇಳಿ. ಈಗ ಅವ್ರು ಹೇಳಿರೋದನ್ನ ಸಮರ್ಥನೆ ಮಾಡ್ಕೋತೀರಿ.